ಜಾತಿ ಗಣತಿ ವಿರೋಧಿಸಿ ಸಲ್ಲಿಕೆಯಾಗಿರುವ ಅರ್ಜಿ ವಿಚಾರಣೆ ನಡೆಸಿರುವಂತಹ ಹೈಕೋರ್ಟ್ ಜಾತಿ ಗಣತಿಗೂ ಸರ್ವೆಗೂ ಏನು ವ್ಯತ್ಯಾಸ ಅಂತ ಸರ್ಕಾರವನ್ನ ಪ್ರಶ್ನೆ ಮಾಡಿದೆ. ಸರ್ಕಾರದ ಪರ ವಾದಿಸುತ್ತಿರುವಂತಹ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಈ ಸಮೀಕ್ಷೆ ನಡೆಸೋಕೆ ಸರ್ಕಾರಕ್ಕೆ ಇರುವ ಅಧಿಕಾರದ ಬಗ್ಗೆ ವಿವರಣೆ ನೀಡುತ್ತಿದ್ದಾರೆ. ಸಮೀಕ್ಷೆ ಹಾಗೂ ಗಣತಿ ಸಂಬಂಧ ಸಂಸತ್ನ ಅಧಿಕಾರ ಏನು, ರಾಜ್ಯ ಸರ್ಕಾರದ ಅಧಿಕಾರ ಏನು ಅನ್ನೋದನ್ನ ವಿವರಣೆ ನೀಡ್ತಾ ಇರುವಂತದ್ದು. ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದವರ ಉನ್ನತಿಗಾಗಿ ಈ ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಸಮೀಕ್ಷೆಗೆ ತಡೆ ನೀಡಬಾರದು ಅಂತ ಮನವಿಯನ್ನ ಮಾಡಿದ್ದಾರೆ. ಸಮೀಕ್ಷೆಗೆ ಯಾಕೆ ತಡೆ ನೀಡಬಾರದು ಅನ್ನೋದಕ್ಕೆ ಕೆಲವು ಅಂಶಗಳನ್ನು ಉಲ್ಲೇಖಿಸುತ್ತಿರುವಂತಹ ಅಭಿಷೇಕ್ ಸಿಂಗ್ ಮನವಿ. ಮೊದಲ ಬಾರಿ ಇಂತಹ ಸಮೀಕ್ಷೆ ನಡೆಸಲಾಗ್ತಿಲ್ಲ. ಈ ಮುಂಚೆ ಕೂಡ ಇಂತಹ ಹಲವು ಸಮೀಕ್ಷೆಗಳು ನಡೆದಿವೆ. ಇನ್ನು ಹಾವನೂರು ಆಯೋಗ, ವೆಂಕಟಸ್ವಾಮಿ ಆಯೋಗಗಳು ಸಮೀಕ್ಷೆ ನಡೆಸಿದ್ವು. ಬೇರೆ ಬೇರೆ ರಾಜ್ಯಗಳ ಸಮೀಕ್ಷೆ ಬಗ್ಗೆ ಉಲ್ಲೇಖ ಮಾಡ್ತಿದ್ದಾರೆ ಸಿಂಘ್ವಿ. ಆಂಧ್ರದ ಆದೇಶವೊಂದನ್ನು ಉಲ್ಲೇಖ ಮಾಡಿದ್ದಾರೆ ಸಿಂಘ್ವಿ ಅವರು. ಅಂಕಿಅಂಶ ಸಂಗ್ರಹಿಸಿ ಸರ್ಕಾರ ಯೋಜನೆಗಳನ್ನು ರೂಪಿಸುತ್ತೆ. ಅಂಕಿ ಅಂಶಗಳಿಲ್ಲದೆ ಕಲ್ಯಾಣಕಾರಿ ಯೋಜನೆಗಳನ್ನು ರೂಪಿಸೋಕೆ ಆಗೋದಿಲ್ಲ. ತಡೆ ನೀಡಿದ್ರೆ ಇಡೀ ಸರ್ಕಾರದ ಅಧಿಕಾರವನ್ನ ತಡೆದಂತಾಗುತ್ತೆ. ಕೇಂದ್ರ ಸರ್ಕಾರ ಮಾತ್ರ ಸೆನ್ಸಸ್ ನಡೆಸಬೇಕನ್ನೋದು ಸರಿಯಲ್ಲ. ಗಣರಾಜ್ಯ ಪರಿಕಲ್ಪನೆಗೆ ಈ ವಾದ ಒಪ್ಪತಕ್ಕದ್ದಲ್ಲ ಅಂತ ವಾದಿಸುತ್ತಿದ್ದಾರೆ. ಜಾತಿ ಗಣತಿಯನ್ನ ನಡೆಸಬಾರದು, ರಾಜ್ಯ ಸರ್ಕಾರಕ್ಕೆ ಅಧಿಕಾರವೇ ಇಲ್ಲ ಎಂದು ಪಿಐಎಲ್ ಅರ್ಜಿದಾರರ ಪರವಾದ ವಕೀಲರು ವಾದವನ್ನು ಮಂಡಿಸಿದ್ದು, ಹೈಕೋರ್ಟ್ ಮಧ್ಯಂತರ ಆದೇಶ ನೀಡುವ ಸಾಧ್ಯತೆ ಇರುವ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಬಿಹಾರ ಪ್ರವಾಸವನ್ನ 2 ಗಂಟೆಗಳ ಕಾಲ ಮುಂದೂಡಿಕೆ ಮಾಡಿದ್ದಾರೆ. ಹೈಕೋರ್ಟ್ ಯಾವ ಆದೇಶ ನೀಡಲಿದೆ ಅನ್ನೋ ಕುತೂಹಲ ಹೆಚ್ಚಾಗ್ತಿದ್ದು, ಆದೇಶವನ್ನ ನೋಡಿಕೊಂಡು ಮುಂದಿನ ಕ್ರಮದ ಬಗ್ಗೆ ಚರ್ಚೆ ಮಾಡೋಕೆ ಸಿಎಂ ಸಿದ್ದರಾಮಯ್ಯ ನಿರ್ಧಾರವನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ 2 ದಿನದ ಜಾತಿ ಜನಗಣತಿ ಸಮೀಕ್ಷೆ ಶುರುವಾಗಿದೆ. ಹೀಗಾಗಿ ಇವತ್ತು ಬಿಜೆಪಿ ನಿಯೋಗ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯ್ಕರನ್ನ ಭೇಟಿ ಮಾಡಿದೆ. 15 ಎಸ್ಸಿ ಉಪಜಾತಿಗಳಿಗೆ ಕ್ರಿಶ್ಚಿಯನ್ ಟ್ಯಾಗ್ ಮಾಡಲಾಗಿದ್ದು, ಕೂಡಲೇ ಇದನ್ನ ಕೈ ಬಿಡಬೇಕು ಅಂತ ಮನವಿ ಸಲ್ಲಿಸಿದೆ. ಇನ್ನು ಉಪಜಾತಿಗಳನ್ನ ಕ್ರಿಶ್ಚಿಯನ್ಗೆ ಟ್ಯಾಗ್ ಮಾಡಿದ್ದಕ್ಕೆ ಮಧುಸೂದನ್ ನಾಯ್ಕ್ ಮೇಲೆ ಬಿಜೆಪಿ ನಾಯಕರು ಗರಂ ಆಗಿದ್ದಾರೆ. ಹೇಗೆ ಇನ್ನೊಂದು ಧರ್ಮಕ್ಕೆ ಟ್ಯಾಗ್ ಮಾಡಿದ್ರಿ ಅಂತ ಮಾಜಿ ಸಚಿವ ಎನ್ ಮಹೇಶ್, ಮಾಜಿ ಸಂಸದ ಮುನಿಸ್ವಾಮಿ ಗರಂ ಆಗಿದ್ದಾರಂತೆ. ಲೋಪದೋಷಗಳನ್ನ ಸರಿಪಡಿಸಲು ಮನವಿ ಮಾಡಿದ್ದಾರಂತೆ. ಇನ್ನು ಜಾತಿ ಸಮೀಕ್ಷೆ ಒಂದು ಗೊಂದಲದ ಗೂಡಾಗಿದೆ ಅಂತ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದರು. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಬ್ರಾಹ್ಮಣ, ಕ್ರೈಸ್ತರು, ಒಕ್ಕಲಿಗ ಹೀಗೆ ದಲಿತರನ್ನ ಕ್ರೈಸ್ತರಿಗೆ ಸೇರಿಸಿದ್ದಾರೆ. ಇದನ್ನ ಸಹಿಸಿಕೊಂಡು ನಾವು ಸುಮ್ಮನೆ ಕೂರುವ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಇತ ಶಾಸಕ ಸುನೀಲ್ ಕುಮಾರ್ ಮಾತನಾಡಿ, ರಾಜಕೀಯ ಉಪಯೋಗಕ್ಕೆ ಈ ಸಮೀಕ್ಷೆ ಬಳಕೆಯಾಗಬಾರದು ಅಂತ ಹೇಳಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಿನ್ನೆಯಿಂದ ಪ್ರಾರಂಭ ಆಗಿದೆ. ಈ ಸಮೀಕ್ಷೆ ಒಂದು ಗೊಂದಲದ ಗೂಡು. ಮೂಲ ಜಾತಿ ಕ್ರೈಸ್ತರಾಗಿ ಯಾರು ಕನ್ವರ್ಟ್ ಆಗ್ತಾರೆ ಅವರ ಮೂಲ ಜಾತಿ ಹಾಗೆ ಉಳಿತದೆ ಅಂತಾರೆ. ಅವರು ಅದೇ ಉಳಿತದೆ. ಅವ್ರದ್ದೆಲ್ಲ ಅಂಕಿಅಂಶಗಳು ಬಂದ ಮೇಲೆ ಅವರಿಗೆ ಮೂಲ ಜಾತಿಯಲ್ಲೇ ನಾವು ಸವಲತ್ತುಗಳನ್ನು ಕೊಡಬೇಕಾ ಅಥವಾ ಬೇರೆ ಕೊಡಬೇಕಾ ಅನ್ನೋದನ್ನ ತೀರ್ಮಾನ ಮಾಡ್ತೀವಂತ. ಇವ್ರು ಯಾರು ತೀರ್ಮಾನ ಮಾಡಕ್ಕೆ? ಕೋರ್ಟ್ ತೀರ್ಮಾನ ಮಾಡಿದೆ. ಒಟ್ಟಾರೆ ಒಂದು ಗೊಂದಲದ ವಾತಾವರಣವನ್ನ ಆಯೋಗವೇ ಸ್ವತಃ ಸೃಷ್ಟಿ ಮಾಡ್ತಾ ಇರುವಂತದ್ದು ಸರಿಯಲ್ಲ. ಈ ಸಮೀಕ್ಷೆ ಕರ್ನಾಟಕದ ಆಡಳಿತಕ್ಕೆ ಉಪಯೋಗ ಆಗಬೇಕು ಅಂತೇಳಿ ಈ ಸಮೀಕ್ಷೆ ಇರೋದು. ಆದರೆ ಇನ್ಯಾವುದೋ ರಾಜಕೀಯ ಉಪಯೋಗಕ್ಕೆ ಈ ಸಮೀಕ್ಷೆ ಬಳಕೆ ಆಗಬಾರದು. ಜಾತಿ ಗಣತಿ ಸಮೀಕ್ಷೆಯಲ್ಲಿ ಖುಷಿಯಿಂದ ಗಣತಿದಾರರು ಭಾಗಿಯಾಗಿದ್ದಾರೆ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವ ಅವರು, ತಾಂತ್ರಿಕ ಸಮಸ್ಯೆ ಸ್ವಾಭಾವಿಕ, ಬ್ಯಾಕಪ್ ಇರುತ್ತೆ. ಸಮೀಕ್ಷೆ ಸ್ವಲ್ಪ ದಿನ ಹೆಚ್ಚು ಕಡಿಮೆ ಆಗಬಹುದೇನೋ. ಕ್ರಿಶ್ಚಿಯನ್ ಹಿಂದೂ ಜಗಳ ತರೋಕೆ ಪ್ರಯತ್ನಿಸಿದ್ರು. ಅವಶ್ಯಕತೆ ಇದ್ರೆ ಅಂಗನವಾಡಿ ಸೇರಿ ಬೇರೆಯವರ ಸಹಕಾರವನ್ನು ತೆಗೆದುಕೊಳ್ತಾರೆ. ಒಂದೇ ದಿನದಲ್ಲಿ ಇದ್ರ ಬಗ್ಗೆ ತೀರ್ಮಾನ ಮಾಡಬಾರದು ಅಂತ ಮಧು ಬಂಗಾರಪ್ಪ ಹೇಳಿದ್ರು. ಅದಕ್ಕೊಂದ್ಸತಿ ಟೈಮ್ ಕೊಡಿ, ಆಗ್ತದೆ, ಏನು ತೊಂದರೆ ಏನಿಲ್ಲ. ಟೀಚರ್ಸ್ ಇದ್ದಾರೆ, ಅದಕ್ಕೆ ವ್ಯವಸ್ಥೆ ಇದೆ. ಎಲ್ಲ ಇಲಾಖೆಯವರು ಕೂಡ ಅದನ್ನು ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ನಾನು ಮನವಿ ಮಾಡೋದು ಆಗುತ್ತೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಏನಾದ್ರು ಹೆಚ್ಚು ಕಮ್ಮಿ ಆದರೆ ಸ್ವಲ್ಪ ದಿವಸ ಹೆಚ್ಚು ಕಮ್ಮಿ ಆಗುತ್ತೆ, ನನಗೆ ಗೊತ್ತಿಲ್ಲ. ನಾನು ಅದನ್ನು ಉತ್ತರ ಕೊಡೋದಕ್ಕಾಗೋದಿಲ್ಲ. ಯಾಕೆಂದರೆ ಇಟ್ಸ್ ಸ್ಟ್ಯಾಚ್ಯುಟರಿ ಬೋರ್ಡು, ಅವರಿಗೆ ನಾನು ಉತ್ತರ ಕೊಡೋದಕ್ಕಲ್ಲ. ಅವರು ಕ್ರಿಶ್ಚಿಯನ್ಸು, ಹಿಂದೂ ಇದನ್ನೆಲ್ಲ ಜಗಳ ತರೋದಕ್ಕೆ ಒಂದ್ಸತಿ ಟ್ರೈ ಮಾಡಿದರು. ಇದನ್ನು ನಮ್ಮ ಆಯ್ಕೆ ಅಲ್ಲ. ಸಾಮಾನ್ಯ ಜನರು ಇಲ್ಲ ನಾನು ಇಂಥವನು ಅಂತ ಹೇಳಿದಾಗ ನೀವೇನು ಮಾಡ್ತೀರಾ? ಸ್ವಾಭಾವಿಕವಾಗಿ ಅದನ್ನು ಪರಿಗಣಕ್ಕೆ ತಗೊಳ್ಳೋದು ಸಮಿತಿಯ ಕರ್ತವ್ಯ. ಅದಾದಮೇಲೆ ಚರ್ಚೆ ಆಯಿತು. ರಾಜ್ಯದಲ್ಲಿ ನಿನ್ನೆಯಿಂದ ಜಾತಿ ಜನಗಣತಿ ಸಮೀಕ್ಷೆ ಆರಂಭ ಆಗಿದೆ. ಚಿಕ್ಕಮಗಳೂರಲ್ಲಿ ನಿನ್ನೆ ಮಧ್ಯಾಹ್ನದವರೆಗೂ ಸಿಬ್ಬಂದಿಗೆ ಅಧಿಕಾರಿಗಳು ಕಿಟ್ ವಿತರಣೆ ಮಾಡಿದರು. ಹೀಗಾಗಿ ಸಂಜೆ 4 ಗಂಟೆಗಳ ಬಳಿಕ ಅಧಿಕೃತವಾಗಿ ಆರಂಭ ಆಗಿರುವ ಸಮೀಕ್ಷೆಯಲ್ಲಿ 9 ತಾಲೂಕುಗಳಿಂದ ಒಟ್ಟು 32 ಮನೆಗಳಲ್ಲಿ ಸಮೀಕ್ಷೆ ಮಾಡಲಾಗಿದೆ. ಜಿಲ್ಲೆಯಾದ್ಯಂತ 2873 ಸಿಬ್ಬಂದಿ ಈ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೆ.
ಇನ್ನು ಬೆಳಗಾವಿಯಲ್ಲಿ ಜಾತಿ ಜನಗಣತಿ ಸಮೀಕ್ಷೆ ವಿರೋಧಿಸಿ ಶಿಕ್ಷಕರು ಪ್ರತಿಭಟನೆ ಮಾಡಿದ್ದಾರೆ. ಮೆಡಿಕಲ್ ಸಮಸ್ಯೆ ಇರೋ ವಿಶೇಷ ಚೇತನ ಶಿಕ್ಷಕರು, ವಯಸ್ಸಾದವರು, ಗರ್ಭಿಣಿ ಶಿಕ್ಷಕರನ್ನ ನೇಮಕ ಮಾಡಲಾಗಿದೆಯಂತೆ. ಹೀಗಾಗಿ ನಡೆದಾಡಲು ಆಗದಂತಹ ಶಿಕ್ಷಕರ ನೇಮಕಕ್ಕೆ ವಿರೋಧಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟಿಸಲಾಯಿತು. ಜಾತಿ ಗಣತಿ ವಿಚಾರವಾಗಿ ಬಿಜೆಪಿ ಮುಖಂಡರು ಪ್ರತಿಭಟನೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದು, ಸರ್ಕಾರ ಸಂವಿಧಾನದಲ್ಲಿ ಇಲ್ಲದೇ ಇರುವ ಜಾತಿಗಳನ್ನು ಹುಟ್ಟುಹಾಕ್ತಾ ಇದೆ. ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಕ್ರಿಶ್ಚಿಯನ್ ಸಂಪ್ರದಾಯ ಮಾಡೋಕೆ ಮುಂದಾಗಿದೆ. ರಾಜ್ಯದಲ್ಲಿ ಜಾತಿ ಗಣತಿ ಬಗ್ಗೆ ಹೋರಾಟಗಳು ಶುರುವಾಗಿದೆ. ಹಿಂದೂಗಳನ್ನ ಹಿಂದೂ, ಮುಸ್ಲಿಮನ ಮುಸ್ಲಿಂ, ಕ್ರಿಶ್ಚಿಯನ್ನ ಕ್ರಿಶ್ಚಿಯನ್ ಅಂತ ಮಾಡಬೇಕು. ದೇಶದಲ್ಲಿ ಧರ್ಮಗಳ ನಡುವೆ ದ್ವೇಷ ಬಿತ್ತುವ ಕೆಲಸ ಮಾಡ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರ ಕ್ರಿಶ್ಚಿಯನ್ ಸಂಪ್ರದಾಯ ಮಾಡೋಕೆ ಮುಂದಾಗ್ತಿದೆ ಅಂತ ಕಿಡಿಕಾರಿದ್ರು. ಕರ್ನಾಟಕದಲ್ಲಿ ಮಾತ್ರ ರಸ್ತೆ ಗುಂಡಿ ಸಮಸ್ಯೆ ಬಗ್ಗೆ ದೊಡ್ಡದಾಗಿ ಬಿಂಬಿಸಲಾಗ್ತಾ ಇದೆ. ಇಡೀ ದೇಶದಾದ್ಯಂತ ರಸ್ತೆಗಳ ಗುಂಡಿಗಳ ಸಮಸ್ಯೆ ಇದೆ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಎಲ್ಲ ಕಡೆಯೂ ಈ ಸಮಸ್ಯೆ ಇದೆ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೇನೆ. ರಸ್ತೆ ಗುಂಡಿ ಮುಚ್ಚಲು ನಾವು ನಮ್ಮ ಕೆಲಸ ಮಾಡ್ತಿದ್ದೇವೆ. ಬಿಜೆಪಿ ಕಾಲದಿಂದಲೂ ರಸ್ತೆಗಳನ್ನ ಚೆನ್ನಾಗಿ ಮಾಡಿಕೊಂಡು ಬಂದಿದ್ರೆ ಇಂತಹ ಪರಿಸ್ಥಿತಿ ಯಾಕೆ ಬರ್ತಿತ್ತು? ಈಗ ಚುನಾವಣೆ ಬರ್ತಾ ಇದೆ ಅಂತ ಬಿಜೆಪಿಗರು ಆರೋಪ ಮಾಡ್ತಿದ್ದಾರೆ. ನಾನು ದೆಹಲಿ ಪ್ರವಾಸ ಮಾಡಿ ಬಂದೆ. ಅಲ್ಲಿ ಪಿಎಂ ಮನೆ ರಸ್ತೆಯಲ್ಲಿ ಎಷ್ಟು ಗುಂಡಿಗಳಿವೆ ಪರಿಶೀಲನೆ ನಡೆಸಬೇಕು ಅಂತ ಬಿಜೆಪಿ ನಾಯಕರಿಗೆ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ. ನೀರುಗಳನ್ನೆಲ್ಲ ಮುಚ್ತಾ ಇದ್ದೀವಿ. ಮಳೆ ಆಗ್ತಾ ಇದ್ರು ಮುಚ್ತಾ ಇದ್ದೀವಿ. ದಿನಕ್ಕೆ ಆಲ್ಮೋಸ್ಟ್ ಒಂದೊಂದು ಕಾರ್ಪೊರೇಷನ್ 200 ಅಷ್ಟು ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ನಡೀತಾ ಇದೆ. ದೊಡ್ಡ ದೊಡ್ಡ IT ಕಂಪ್ನಿಯವ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಇದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೆ. ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. BJP ಕಾಲದಿಂದನೂ ಮೊದಲು ರೋಡ್ಗಳು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರೆ ಯಾಕೆ ಹಿಂಗಿತ್ತು? ಅವ್ರು ಯಾರು ಮಾಡಲಿಲ್ಲ. ಈಗ ಸ್ವಲ್ಪ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಕಾಣ್ತಾ ಇದೆ. ಇರಲಿ. ಔಟರ್ ರಿಂಗ್ ರೋಡ್ ಮಾರ್ಗದ ಐಬ್ಲೂರ್ ಜಂಕ್ಷನ್ ಬಳಿ ತೀವ್ರ ಟ್ರಾಫಿಕ್ ದಟ್ಟಣೆ ಹಿನ್ನೆಲೆ ಅಜೀಂ ಪ್ರೇಮ್ಜಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ವಿಪ್ರೋ ಕ್ಯಾಂಪಸ್ ಮೂಲಕ ಸೀಮಿತ ವಾಹನ ಸಂಚಾರಕ್ಕೆ ಅನುಮತಿ ನೀಡೋಕೆ ಮನವಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ವಿಪ್ರೋ ಕ್ಯಾಂಪಸ್ ಮೂಲಕ ವಾಹನ ಸಂಚಾರಕ್ಕೆ ಅವಕಾಶ ನೀಡಿದರೆ 30% ಸಂಚಾರ ದಟ್ಟಣೆ ತಗ್ಗಲಿದೆ ಅನ್ನೋ ಅಭಿಪ್ರಾಯ ತಜ್ಞರಿಂದ ನಮಗೆ ಬಂದಿದೆ. ಅಗತ್ಯ ಭದ್ರತೆಯೊಂದಿಗೆ ವಾಹನ ಸಂಚಾರಕ್ಕೆ ಅವಕಾಶವನ್ನು ನೀಡಿ ಪರಸ್ಪರ ಒಡಂಬಡಿಕೆಗಾಗಿ ನಮ್ಮ ಅಧಿಕಾರಿಗಳನ್ನು ನಿಮ್ಮ ತಂಡ ಸಂಪರ್ಕಿಸೋಕೆ ಮನವಿಯನ್ನು ಮಾಡ್ತೀನಿ. ಈ ಕುರಿತು ಸಾಧ್ಯತೆಯನ್ನು ಪರಿಶೀಲಿಸುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಾದು ಮುಷ್ತಾಕ್ ದಸರಾ ಉದ್ಘಾಟನೆ ವಿಚಾರವಾಗಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ತಾಯಿ ಚಾಮುಂಡಿ ಕಾಂಗ್ರೆಸ್ನವರಿಗೆ ತಕ್ಕ ಪಾಠ ಕಲಿಸ್ತಾಳೆ. ಚಾಮುಂಡಿಗೆ ಯಾರು ಪೂಜೆ ಮಾಡಬೇಕು, ಎಂಥವರು ಮಾಡಬೇಕು, 6 ಕೋಟಿ ಹಿಂದೂಗಳ ಭಾವನೆಗೆ ಧಕ್ಕೆ ತರಬೇಕು ಎಂಬುದು ಕಾಂಗ್ರೆಸ್ ಉದ್ದೇಶ. ಉದ್ಘಾಟನೆಗೆ ಯಾಕೆ ನಮ್ಮಲ್ಲಿ ಯಾರೂ ಇರಲಿಲ್ಲ, ನಮಗೆ ಯಾವ ಧರ್ಮದ ಮೇಲೆ ದ್ವೇಷ ಇಲ್ಲ, ತಾಯಿ ಚಾಮುಂಡಿ ಯಾವ ಸಂದರ್ಭದಲ್ಲಾದರೂ ಶಿಕ್ಷೆ ಕೊಡಬಹುದು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈಶ್ವರಿ ತಾಯಿ ದೇವಸ್ಥಾನಕ್ಕೆ ಯಾರು ಪೂಜೆ ಮಾಡಬೇಕು, ಎಂಥವ್ರು ಮಾಡಬೇಕು, ನವರಾತ್ರಿಯನ್ನು ಯಾರು ಉದ್ಘಾಟನೆ ಮಾಡಬೇಕು? ಅಲ್ಲಿಗೆ ನೀವು 6 ಕೋಟಿ ಜನರ ಭಾವನೆಗಳಿಗೆ, ಹಿಂದೂಗಳ ಭಾವನೆಗೆ ಧಕ್ಕೆ ತರಬೇಕು ಅಂತ ತಾನೇ ನಿಮ್ಮ ಉದ್ದೇಶ. ಯಾಕೆ ನಮ್ಮಲ್ಲಿ ಯಾರೂ ಇರಲಿಲ್ವಾ? ನನಗೆ ಯಾವ ಒಂದು ಧರ್ಮದ ಮೇಲೆ ನನಗೇನು ಇದಿಲ್ಲ. ಆದರೆ ನೀವು ಹೇಳ್ರಿ, ಇವತ್ತು ಅಲ್ಪಸಂಖ್ಯಾತರು ಅತ್ಯಂತ ಗೌರವದಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥ ಅವ್ರ ಅಲ್ಟಿಮೇಟ್ ಅಂದರೆ ಯಾವುದು? ಮೆಕ್ಕಾ ಮದೀನಾ. ಅವರವ್ರ ಭಾವನೆ, ಅವರವ್ರ ಭಕ್ತಿ ಅದು. ಅದಕ್ಕೆ ನಾವು ಮಧ್ಯ ಪ್ರವೇಶ ಮಾಡೋದು, ಈ ರೀತಿಯಲ್ಲಿ ಅಧಿಕಾರನ ದುರ್ಬಳಕೆ ಮಾಡೋದ್ರಿಂದ ತಾಯಿ ಚಾಮುಂಡೇಶ್ವರಿ ತಾಯಿನೇ ಯಾವ ಸಂದರ್ಭಕ್ಕೆ ಇವರುಗಳಿಗೆಲ್ಲ ಏನು ಶಿಕ್ಷೆ ಕೊಡಬೇಕು ಕೊಡ್ತಾರೆ.